ನಡೆದಂತಹ ಭೀಕರ ಹತ್ಯೆ, ಯುವತಿ ಅಂಜಲಿ ಹತ್ಯೆ ಆರೋಪಿ ಗಿರೀಶ್ ಅರೆಸ್ಟ್ ಆಗಿದ್ದಾರೆ. ದಾವಣಗೆರೆಯಲ್ಲಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅಂಜಲಿ ಕೊಲೆ ನಂತರ ಬಸ್ ನಿಲ್ದಾಣದಲ್ಲೇ ಸುತ್ತಾಡಿದ್ದ ಹತ್ಯೆಯ ಆರೋಪಿ ಗಿರೀಶ್. ಅಂಜಲಿ ಭೀಕರ ಹತ್ಯೆಯ ನಂತರ ಈತ ನೇರವಾಗಿ ಬಂದಿದ್ದು ಬಸ್ ನಿಲ್ದಾಣಕ್ಕೆ. ಅಂಜಲಿ ಕೊಲೆಯ ನಂತರ ಬಸ್ ನಿಲ್ದಾಣದಲ್ಲೇ ಈತ ಸುತ್ತಾಡಿದ್ದ. ವೀರಾಪುರ ಓಣಿಯಲ್ಲಿ ಅಂಜಲಿ ಕೊಲೆಯ ಬಳಿಕ ಈತ ಆಟೋ ಬಿಟ್ಟು ಹೊಸ ಬಸ್ ನಿಲ್ದಾಣಕ್ಕೆ ಓಡಿ ಹೋಗಿದ್ದ. ಕೊಲೆ ಮಾಡಿದ 1 ಗಂಟೆಯಲ್ಲೇ ಬಸ್ ನಿಲ್ದಾಣವನ್ನ ತಲುಪಿದ್ದ ಗಿರೀಶ್. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗದೆ ಅಲ್ಲೇ ಸುತ್ತಾಡ್ತಾ ಇದ್ದ. ಬಸ್ ನಿಲ್ದಾಣದಲ್ಲಿ ಆತ ಸುತ್ತಾಡ್ತಾ ಇದ್ದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಮೊಗ್ಗ ಬಸ್ಗಳು ನಿಲ್ಲೋ ಜಾಗದಲ್ಲೇ ಆತ ಸುತ್ತಾಡಿದ್ದ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಭೀಕರ ಹತ್ಯೆ, ಯುವತಿ ಅಂಜಲಿ ಹತ್ಯೆ ಬಹಳ ದೊಡ್ಡ ಸುದ್ದಿ ಆಯಿತು, ಸದ್ದು ಮಾಡಿತು. ಬಹಳ ದೊಡ್ಡ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಈ ಘಟನೆಗೆ. ಈ ಹತ್ಯೆಯ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು. ಇದೀಗ ಆತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವೀರಾಪುರ ಓಣಿಯಲ್ಲಿ ಅಂಜಲಿ ಕೊಲೆಯ ನಂತರ ಈತ ಬಸ್ ನಿಲ್ದಾಣವನ್ನ ತಲುಪಿದ್ದ. ಕೊಲೆ ಮಾಡಿದ 1 ಗಂಟೆಯಲ್ಲೇ ಬಸ್ ನಿಲ್ದಾಣವನ್ನ ತಲುಪಿದ್ದ. ಸಿಸಿಟಿವಿ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ರಿ. ಆತ ಬಸ್ ನಿಲ್ದಾಣದಲ್ಲಿ ಓಡಾಡ್ತಾ ಇದ್ದ ದೃಶ್ಯ. ತಂದೆ ಹೆಸರೇನು? ಸುಭಾಷ್. ಎಷ್ಟು ವರ್ಷ ನಿಂಗೆ? ನನಗೀಗ 21 ವರ್ಷ. ಯಾವ ಊರು ನಿಂದು? ನಂದು ಹುಬ್ಳಿ. ಎಲ್ಲಿಗೆ ಹೋಗ್ಬೇಕಿತ್ತು ನೀನು? ನಾನು ಹುಬ್ಳಿಗೆ ಹೋಗ್ಬೇಕಾಗಿತ್ತು. ಮೈಸೂರು. ಎಲ್ಲಿಂದ ಬಂದೆ ನೀನು? ಹುಬ್ಳಿಂದ ಮೈಸೂರಿಗೆ ಬಂದೆ. ಹಾಂ, ಮೈಸೂರಿಂದ ರಿಟರ್ನ್ ಹುಬ್ಳಿಗೆ ಹುಬ್ಳಿಗೆ ಹೋಗ್ತಿದ್ದಾ? ಹಾಂ, ಮತ್ತೆ ಎಲ್ಲಿ ಯಾರಿಗಾರು ಚಾಕು? ನಿನ್ನ ಹತ್ರ ಏನೇನಿತ್ತು? ವಸ್ತುಗಳೇನೇನಿದ್ದು? ಏನಿಲ್ಲ ಮೇಡಮ್. ಇದೇನಿದ್ದು? ಇದು ಅಲ್ಲಿ ಮಲಗಿದ್ದೆ, ಅವರು ಚಳಿ ಬರ್ತೈತೆ ಅಂತ ಹ್ಞೂ. ಇಲ್ಲಿ ಯಾಕೆ ನೀನು ಎಲ್ಲಿ ಬಿದ್ದಿದ್ದೆಲ್ಲಿ ನೀನು? ಟ್ರೈನಲ್ಲಿ ಎಲ್ಲಿ ಬಿದ್ದೆ? ಜಾಗ ಇಲ್ಲ ಗೊತ್ತಿಲ್ಲ. ಯಾಕೆ ಬಿದ್ದೆ? ಅವನು ಯಾರೋ ಏನೋ ಆಯ್ತು, ನಂಗೆ ಏನಾಗೋದು ನೆನಪೇ ಇಲ್ಲ. ಒಂಥರ ತಲೆ ಎಲ್ಲ ದಿಮ್ 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 ಅಂತ ಸಮಾಧಾನ ಆಯ್ತು. ಮತ್ತೆ ಏಮನ್ ಚಾಕು ಹಾಕಿದ್ದಾರೆ? ಅಂಜಲಿ ಕೊಲೆಯ ನಂತರ ಮತ್ತೊಂದು ಮಹಿಳೆಗೆ ಚಾಕು ಇರಿತ. ಬೆಂಗಳೂರಿನಿಂದ ದಾವಣಗೆರೆಗೆ ಟ್ರೈನ್ನಲ್ಲಿ ಬರ್ತಾ ಇದ್ದ ಗಿರೀಶ್ ರೈಲಿನ ಬಾತ್ರೂಮ್ಗೆ ಹೋಗಿದ್ದ ಮಹಿಳೆಯೊಂದಿಗೆ ಕಿರಿಕ್ ತೆಗೆದ. ಮಹಿಳೆ ಕೈಗೆ ಚಾಕುವಿನಿಂದ ಹಲ್ಲೆ ಮಾಡಿದ್ದ ಆರೋಪಿ ಗಿರೀಶ್. ಮಹಿಳೆಯ ಪತಿ ಸಂಬಂಧಿಕರಿಂದ ಗಿರೀಶ್ಗೆ ಹೆಗ್ಗಾಮುಗ್ಗ ಥಳಿಸಲಾಗುತ್ತೆ. ಮಾಯ್ಕೊಂಡ ಬಳಿ ಚಲಿಸ್ತಾ ಇದ್ದ ರೈಲಿನಿಂದ ಈತ ಜಿಗಿದಿದ್ದ. ಅಂಜಲಿ ಕೊಲೆಯ ನಂತರ ಮತ್ತೊಂದು ಮಹಿಳೆಗೆ ಚಾಕುವಿನಿಂದ ಈತ ಇರಿದಿದ್ದಾನೆ. ಬೆಂಗಳೂರಿನಿಂದ ದಾವಣಗೆರೆಗೆ ಟ್ರೈನ್ನಲ್ಲಿ ಬರ್ತಾ ಇದ್ದ ರೈಲಿನ ಬಾತ್ರೂಮ್ಗೆ ಹೋಗಿದ್ದಂತಹ ಮಹಿಳೆಯ ಜೊತೆ ಈತ ಕಿರಿಕ್ ತೆಗಿತಾನೆ. ಆಕೆಯ ಕೈಗೆ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ. ಮಹಿಳೆಯ ಪತಿ ಮತ್ತು ಸಂಬಂಧಿಕರು ಗಿರೀಶ್ಗೆ ಹಿಗ್ಗಾಮುಗ್ಗ ಥಳಿಸ್ತಾರೆ. ಮಾಯ್ಕೊಂಡ ಬಳಿ ಚಲಿಸ್ತಾ ಇದ್ದಂತಹ ರೈಲಿನಿಂದಲೇ ಈತ ಜಿಗ್ದಿದ್ದಾನೆ, ಗಾಯಗೊಂಡಿದ್ದಾನೆ. ತಲೆಗೆ ಮತ್ತೆ ಮುಖಕ್ಕೆ ತೀವ್ರವಾಗಿ ಪೆಟ್ಟಾಗಿದೆ. ಆತನಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೋಮಾ ಸ್ಟೇಜ್ನಲ್ಲಿದ್ದಾನೆ ಆರೋಪಿ ಗಿರೀಶ್. ಆರೋಪಿ ಗಿರೀಶ್ ತಲೆ ಮತ್ತು ಬೆನ್ನಿಗೆ ಗಂಭೀರ ಗಾಯ ಆಗಿದೆ. ಚಲಿಸ್ತಾ ಇರೋ ರೈಲಿನಿಂದ ಬಿದ್ದು ಗಿರೀಶ್ ಗಾಯಗೊಂಡಿದ್ದಾನೆ. ಮೈಸೂರಿನಿಂದ ಮಹಾರಾಷ್ಟ್ರಕ್ಕೆ ಎಸ್ಕೇಪ್ ಆಗೋದಕ್ಕೆ ಈತ ಯತ್ನ ನಡೆಸಿದ್ದ. ಬೈಕ್ ಕಳ್ಳತನ ಸೇರಿ 4 ಪ್ರಕರಣಗಳು ಈಗಾಗಲೇ ಗಿರೀಶ್ ಮೇಲಿದೆ. ಪ್ರಜ್ಞೆ ಬಂದ ನಂತರ ಹೇಳಿಕೆ ಪಡೆಯೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಈಗ ಆರೋಪಿ ಗಿರೀಶ್ ಕೋಮಾ ಸ್ಟೇಜ್ನಲ್ಲಿದ್ದಾನೆ. ರೈಲಿನಲ್ಲಿ ತೆರಳ್ತಾ ಇದ್ದಂತಹ ಗಿರೀಶ್ ರೈಲ್ನಲ್ಲೂ ಕೂಡ ಒಬ್ಬ ಮಹಿಳೆಯ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ, ಮಹಿಳೆಯ ಪತಿ ಮತ್ತು ಸಂಬಂಧಿಕರು ಈತನ ಮೇಲೆ ಹಲ್ಲೆ ಮಾಡ್ತಾರೆ. ಕೊನೆಗೆ ಚಲಿಸ್ತಾ ಇರೋ ರೈಲ್ನಿಂದ ಈತ ಜಂಪ್ ಮಾಡ್ತಾನೆ. ಚಲಿಸ್ತಾ ಇರೋ ರೈಲ್ನಿಂದ ಬಿದ್ದು ತಲೆ ಮತ್ತು ಮುಖಕ್ಕೆ ಗಂಭೀರವಾಗಿ ಗಾಯಗಳಾಗಿತ್ತು. ಈಗ ಕೋಮಾ ಸ್ಟೇಜ್ನಲ್ಲಿದ್ದಾನೆ ಆರೋಪಿ ಗಿರೀಶ್. ಆತನ ತಲೆ ಮತ್ತು ಬೆನ್ನಿಗೆ ಗಂಭೀರವಾದ ಗಾಯಗಳಾಗಿದೆ. ಈತನ ಮೇಲೆ ಬೇರೆ ಬೇರೆ ಪ್ರಕರಣಗಳು ಕೂಡ ಇದೆ. ಬೈಕ್ ಕಳ್ಳತನ ಸೇರಿದಂತೆ 4 ಪ್ರಕರಣಗಳು ಗಿರೀಶ್ ಮೇಲಿದೆ. ಪ್ರಜ್ಞೆ ಬಂದ ನಂತರ ಹೇಳಿಕೆ ಪಡೆಯೋದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ.
ಹಂತಕ ಗಿರೀಶ್ ಈಗ ಅರೆಸ್ಟ್ ಆಗಿದ್ದಾನೆ. ಫೋಟೋದಲ್ಲೂ ಕೂಡ ನೋಡ್ತಾ ಇದ್ರಿ. ಆತನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಈಗ ಆತ ಕೋಮಾ ಸ್ಟೇಜ್ ಅನ್ನ ತಲುಪಿದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.